ಯಾರು ಯಾರನ್ನ ಕೆಡಿಸ್ತಿದ್ದಾರೆ ಅಂತ. ಜಾಹ್ನವಿ ಅಶ್ವಿನಿ ಅವ್ರನ್ನ ಹಾಳು ಮಾಡ್ತಿದ್ದಾರೆ, ಅದರ್ವೈಸ್ ಅಶ್ವಿನಿ ಅವರು ಜಾಹ್ನವಿನ ಹಾಳು ಮಾಡ್ತಿದ್ದಾರೆ. ಯಾರನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ, ಯಾರನ್ನ ಪುಷ್ ಮಾಡ್ತಿದ್ದಾರೆ, ಒಂದಷ್ಟು ವಿಚಾರಗಳು ಈಗ ನಡೀತಿದೆ. ನಿಮ್ಮ ಒಪಿನಿಯನ್ ಏನು ಅದ್ರ ಬಗ್ಗೆ? ನನಗೆ ಯಾರನ್ನ ಹಾಳು ಮಾಡ್ತಿದ್ದಾರೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅಶ್ವಿನಿ ಅವರ ಒಂದು ರೂಪ ಈಗಾಗಲೇ ಜನಗಳಿಗೆ ಕಂಡಿರುತ್ತೆ. ಅಂದರೆ ನಾನೇನೋ ಅಂತ ಪೋಟ್ರೆ, ನಾನು ತುಂಬ ಒಳ್ಳೆಯವಳು ಅಥವಾ ನಾನು ತುಂಬ ಹಂಬಲ್ಲು, ಅವ್ರ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಹೊರಗಡೆ ನಾನು ಯಾವತ್ತೂ ಅವ್ರಿಗೆ ಸಿಕ್ಕಿಲ್ಲ. ಅಲ್ಲಿ ಅವ್ರೇನಾದರೂ ಗೇಮ್ ಸ್ಟ್ರಾಟಜಿ ಇಟ್ಕೊಂಡು ಬಂದಿದ್ದಾರಾ ಅಥವಾ ಕೆಲವರು ಬರ್ತಾರೆ, ನೆಗೆಟಿವ್ ಆದರೂ ಪಬ್ಲಿಸಿಟಿನೇ, ಪಾಸಿಟಿವ್ ಆದರೂ ಪಬ್ಲಿಸಿಟಿನೇ. ಒಟ್ಟು ನನ್ನ ಕಂಟೆಂಟ್ ಕೊಡ್ತಿದ್ದೀನಾ, ಒಟ್ಟು ನನಗೆ ಸ್ಕ್ರೀನ್ ಸ್ಪೇಸ್ ಸಿಗ್ತಿದ್ಯಾ, ನನ್ನನ್ನೇ ಜಾಸ್ತಿ ತೋರಿಸ್ತಿದ್ದೀರಾ. ಇವಾಗ ಅದೇ ತಾನೇ ಆಗೋದು. ನೀನು ಕೆಟ್ಟದ್ದು ಮಾಡಿದ್ರು ನಿನ್ನನ್ನೇ ಜಾಸ್ತಿ ತೋರಿಸ್ತಾರೆ. ನೀನು ಸಿಕ್ಕಾಪಟ್ಟೆ ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡಿ ತೋರಿಸ್ಕೊಳ್ಳೋದು ಕಷ್ಟ. ಇವಾಗ ನಾವೆಲ್ಲ ಮಾಡಿ ದಬಾಕಿ ಹೊರಗಡೆ ಬಂದಿದ್ದೀವಲ್ಲ, ಹಾಗೆ ಕೆಟ್ಟದ್ದು ಮಾಡಿದಾಗ ದಟ್ ಈಸ್ ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ. ಜಗಳಾಡ್ತಿದ್ದಾರೆ, ನಾವೇ ಇವತ್ತು ಅವರಿಬ್ರು ಜಗಳಾಡ್ತಿದ್ದಾರೆ, ನೋಡೋಣ ಇವತ್ತು ಬಿಗ್ ಬಾಸ್ ನೋಡಬೇಕು ಅಂತೀವಿ. ಸೊ ಅದರ ಗೇಮ್ ಸ್ಟ್ರಾಟಜಿ ಆಗಿರ್ಬೋದು ಅಥವಾ ಅದು ವ್ಯಕ್ತಿತ್ವನೇ ಆಗ್ಬೋದು. ಬಟ್ 3 ವಾರ ಆದಮೇಲೂ ಅವ್ರು ಆಗಿದ್ದಾರೆ ಅಂದರೆ ಬಹುಶಃ ಅದು ಅವ್ರ ವ್ಯಕ್ತಿತ್ವದ ಒಂದು ಭಾಗ. ಅವ್ರಿಗೇನಾಯಿತು, ನಾನು ಹೇಳಿದ್ನಲ್ಲ, ಮೊದಲನೇ ವಾರದಲ್ಲಿ 2ನೇ ವಾರದಲ್ಲಿ ಜಗಳ ಆದಾಗ ಅವ್ರು ಅಲೋನ್ ಆಗಿದ್ರು. ಆಮೇಲೆ ಜಾಹ್ನವಿ ಫಸ್ಟ್ ವೀಕಲ್ಲಿ ತುಂಬ ಸೈಲೆಂಟ್ ಆಗಿದ್ರು, ಯಾರ ಕಣ್ಣಿಗೂ ಕಾಣಿಸ್ಕೊಂಡಿಲ್ಲ. ಬಹುಶಃ ಇವ್ರ ತಲೆನಲ್ಲಿ ಒಂದು ಓಡಿರ್ಬೋದು ಜಾಹ್ನವಿಗೆ, ಯಾಕೋ ಇವರೇ ಜೋರಾಗಿದ್ದಾರೆ, ಇವ್ರನ್ನ ಜಾಸ್ತಿ ಸುದೀಪ್ ಸರು ಮಾತಾಡಿಸ್ತಿದ್ದಾರೆ, ಕೇಳ್ತಿದ್ದಾರೆ, ನಾನು ಇವ್ರ ಜೊತೆ ಹೋದರೆ ನನಗೆ ಸ್ಕ್ರೀನ್ ಸ್ಪೇಸ್ ಸಿಗ್ಬೋದು ಅಂತ ಇವ್ರು ಪ್ಲ್ಯಾನ್ಸ್ ಮಾಡಿರ್ಬೋದು, ಸ್ಟ್ರಾಟಜಿ ಆಗಿರ್ಬೋದು. ಅವ್ರಿಗೊಂದು ಜೊತೆ ಬೇಕಾಗಿತ್ತು. ಯಾಕಂದರೆ ಇಡೀ ಮನೆಯಲ್ಲಿ ಒಂಟಿ ಆಗಿಬಿಟ್ಟಿದ್ರು, ಎಲ್ಲ ತಿರುಗಿ ಬಿದ್ದಿದ್ರು. ಹಾಗಾಗಿ ಜೊತೆ ಸೇರಿದ್ರು. ಯಾರ ತಲೆ ಕೆಡಿಸ್ತಿದ್ದಾರೆ ಅಥವಾ ಇಬ್ಬರು, ಇವ್ರೊಂದು ಸ್ವಲ್ಪ ಕೊಡುಗೆ ಅವ್ರೊಂದು ಸ್ವಲ್ಪ ಕೊಡುಗೆ, ಇಬ್ಬರು ತಲೆ ಕೆಡಿಸ್ಕೊಂಡು ಇಬ್ಬರು ತಮ್ಮದೇ ಒಂದು ಪ್ರಪಂಚ ಮಾಡಿಕೊಂಡು ಬೇರೆಯವ್ರನ್ನ ಹೀಯಾಳ್ಸೋಕ್ಕೆ, ಬೇರೆಯವ್ರನ್ನ ಕೆಳಗಡೆ ತೋರಿಸೋಕ್ಕೆ ಟ್ರೈ ಮಾಡ್ತಿದ್ದಾರೇನೋ ಗೊತ್ತಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಇದ್ದರೆ, ಯಾಕಂದರೆ ನಾನು ನೋಡಿರೋ ಹಾಗೆ, ನಾನು ಕೇಳಿರೋ ಹಾಗೆ, ನೋಡು ಇಲ್ಲ ಇನ್ನು, ಯಾಕಂದ್ರೆ ಬಂದಿರೋದೇ ನಿನ್ನೆ ರಾತ್ರಿ, ಬೆಳಗ್ಗೆ ಎಲ್ಲಿ ಬಂದಿದ್ದೀನಿ, ನಾನು ಕೇಳಿರೋ ಹಾಗೆ ಇಡೀ ಕರ್ನಾಟಕ ಅವರು ತಿರುಗಿ ಬಿದ್ದಿದೆ. ಅಂದರೆ ಇಡೀ ಕರ್ನಾಟಕದ ಜನತೆ ಮೂರ್ಖರಲ್ಲ, ಅವ್ರು ಏನೋ ನೋಡಿರೋದಕ್ಕೆ ತಿರುಗಿ ಬಿದ್ದಿರೋದಲ್ವಾ. ಸೊ ನಾನು ಇಷ್ಟು ದಿನ ಈ 3 ವಾರ ಏನು ನಡೀತಲ್ಲ, ಅದು ತಪ್ಪು, ಅವ್ರನ್ನ ಹೊರಗಡೆ ಕಳಿಸ್ಬಿಡಿ ಅಂತಲೂ ನಾನು ಹೇಳಲ್ಲ, ಅದು ತಪ್ಪಾಗುತ್ತೆ. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ ಅಂತ ಹೇಳ್ತಾರೆ. ಚಾಟಿ ಏಟ್ ಕೊಟ್ರಲ್ಲ ಸುದೀಪ್ ಸರು, ಆ ಚಾಟಿ ಏಟ್ನ ಸರಿಯಾಗಿ ತೊಗೊಂಡು ತಲೆನ ತಿರುಗಿಸಿ, ಹೌದು ನಾನು ಇಲ್ಲಿ ಬಂದಿರೋದು ಬೇರೆ ಏನಕ್ಕೋ, ನನ್ನ ವ್ಯಕ್ತಿತ್ವ ಇದೇ ಆಗಿದ್ರು, ನಾನು ಬೇರೆ ಯಾವುದೋ ವ್ಯಕ್ತಿತ್ವದಲ್ಲಿ ಬಂದಿದ್ರು ಅಟ್ಲೀಸ್ಟ್ ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಒಳ್ಳೆ ವ್ಯಕ್ತಿತ್ವ ಮಾಡ್ಕೊಂಡು ಹೋಗ್ತೀನಿ ಅಂತ ಅವ್ರು ನಿಜವಾಗ್ಲೂ ತೀರ್ಮಾನ ತೊಗೊಂಡು ಬದಲಾಗಿ ಚೆನ್ನಾಗಿ ಆಟ ಆಡೋಕ್ಕೆ ಶುರು ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್.